ಶಾಹಿಗಳ ಬ್ರಾಹ್ಮಣಶಾಹಿಗಳನ್ನ ಕೈವಾಡಿ ಇಲ್ಲದೇನಪ್ಪ ಅಂತಂದ್ರೆ ಮುಕ್ತಗೊಳಿಸಬೇಕು ಅಂತಕೊಂಡು ಈ ಹೋರಾಟದ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಸಲ್ಲಿಸ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್. ಬೇಕು ಹೋರಾಟ ಹೋರಾಟ ಎತ್ತಕ್ಕಾಗಿ ಹೋರಾಟ ಅವಾಜು ಬೇಕು PT8 ಬುದ್ಧಗಯ ಬೇಕು ಅವಾಜು. ನಮನವನ್ನು ಸಲ್ಲಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಈ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ. ಬಹುಮುಖ್ಯ ಕಾರಣ ಏನಂತಂದರೆ, ಏನು ಬಿಹಾರದಲ್ಲಿ ಬುದ್ಧನ ನಾಡು ಅಂತ ಏನು ಹೇಳ್ತಾ ಇದ್ದೀವಿ, ಆ ನಾಡಿನಲ್ಲಿ ಇರುವಂಥ ಒಂದು ಪವಿತ್ರವಾದಂಥ ಬುದ್ಧನ ಆಸ್ಥಾನವನ್ನು, ಬುದ್ಧನ ಸ್ಥಳವನ್ನೇನಪ್ಪ ಅಂತಂದರೆ ಈ ದೇಶದ ಪುರೋಶಾಹಿ ವರ್ಗ ಏನಪ್ಪ ಅಂತಂದರೆ ತನ್ನ ಕಪಿಮುಷ್ಟಿಲಿ ಇಟ್ಕೊಂಡು ಅಲ್ಲಿ ಬರುವಂಥ ಆದಾಯನೇನಪ್ಪ ಅಂತಂದರೆ ಇವತ್ತ ಇಡೀ ದೇಶಾದ್ಯಂತ ತನ್ನ ಜಾಲವನ್ನು ರಾಷ್ಟ್ರೀಯ ಸಂಘ ಏನಂತ ರಾಷ್ಟ್ರದ ಏನು ದೋಷ ಮಾಡುವಂಥ ಸಂಘ ಇದೆ RSSಗೆ ಗಳಿಸಲಿಕ್ಕೆ ಏನಪ್ಪ ಅಂತಂದರೆ ಈ ಹಣ ಕಬಳಿಸುವಂಥ ವ್ಯವಸ್ಥೆ ಏನಪ್ಪ ಅಂತಂದರೆ ಇವತ್ತ ಬ್ರಾಹ್ಮಣಶಾಹಿಗಳು, ಪುರೋಹಿತಶಾಹಿಗಳು, ಮನುವಾದಿಗಳು ಇವತ್ತು ಏನಕ್ಕೆ ಆಟ ನಡೆಸಿದರೆ ಅದರಿಂದ ಮುಕ್ತಗೊಳಿಸಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಏನಪ್ಪ ಅಂತಂದರೆ ಇವತ್ತ ಭಾರತೀಯ ಬುದ್ಧ ವಿಹಾರದ ಬುದ್ಧ ಸಮಿತಿಯವರು ಎಲ್ಲರೂ ಸೇರಿ ಇಡೀ ದೇಶಾದ್ಯಂತ ಏನಪ್ಪ ಅಂತಂದರೆ ಅದನ್ನು ಆ ಕಾನೂನನ್ನು ರದ್ದುಗೊಳಿಸಿ ಬುದ್ಧಿಸ್ಟರ ಕೈಗೆ ಅದನ್ನು ಕೊಡಬೇಕು ಅಂತಕೊಂಡು ಇವತ್ತೇನು ಜನ ಆಂದೋಲನ ನಡೀತಿದೆ, ಈ ಜನ ಆಂದೋಲನ ಇಡೀ ದೇಶಾದ್ಯಂತ ನಡೀತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಏನಪ್ಪ ಅಂತಂದರೆ ಇವತ್ತರ 75ನೇ ಹುಟ್ಟುಹಬ್ಬ ಆಚರಣೆ ಇದೆ. ಅದು ಅಂಗವಾಗಿ ಏನಪ್ಪ ಇವತ್ತು ನಾವು ಅವನಿಗೆ ಪ್ರತಿಭಟನೆ ಮಾಡುವ ಮೂಲಕವಾಗಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಬೌದ್ಧ ಧರ್ಮವನ್ನು ಸ್ವತಂತ್ರ ಧರ್ಮ ಇದೆ. ಹೀಗಾಗಿ ಏನಪ್ಪ ಅಂದರೆ ಆ ಬಿಹಾರದಲ್ಲಿರ್ತಕ್ಕಂಥ ಬುದ್ಧಗಯನೇನಪ್ಪ ಅಂತಂದರೆ ಬುದ್ಧಿಸ್ಟರಿಗೆ ಬಿಟ್ಟು ಕೊಡಬೇಕು ಅಂತಿಕೊಂಡು ಇವತ್ತು ನಾವು ಮನವಿ ಸಲ್ಲಿಸೋದ್ರ ಮೂಲಕವಾಗಿ ಇಡೀ ದೇಶಾದ್ಯಂತ ಜನಾಕ್ರೋಶ ಮೂಲಕವಾಗಿ ನಮ್ಮ ಧ್ವನಿಯನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬೇಕು. ಬುದ್ಧಗಯನೇನಪ್ಪ ಅಂದರೆ ಪುರೋಶಾಹಿ ವರ್ಗದಿಂದ, ಬ್ರಾಹ್ಮಣಶಾಹಿಯಿಂದ, ಸನಾತನ ಧರ್ಮದಿಂದ ನಾವು ಮುಕ್ತಗೊಳಿಸಿ ಅದನ್ನು ಇಡೀ ಸಂಪೂರ್ಣವಾಗಿ ಏನಪ್ಪ ಅಂದರೆ ಈ ದೇಶದ ಪ್ರಭುತ್ವಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದಂಥ ಬುದ್ಧನೇನಪ್ಪ ಅಂತಂದರೆ ಈ ನಾಡಿನ ಸರ್ವಶ್ರೇಷ್ಠ ನಾಯಕರು ಮಾಡಲಿಕ್ಕೆ, ನಾವು ಅದನ್ನು ಪೂಜಿಸಲಿಕ್ಕೆ, ಗೌರವಿಸಲಿಕ್ಕೆ ಇವತ್ತು ನಾವು ಮುಕ್ತಗೊಳಿಸಲಿಕ್ಕೆ ಹೋಗ್ತಾ ಇದ್ವಿ. ಹೀಗಾಗಿ ಕೇಂದ್ರ ಸರ್ಕಾರ ನಮ್ಮ ಮನವಿಗೆ ಮಣಿದು ಒಲಿದು ನಮಗೆ ಗೌತಮ ಬುದ್ಧರ ನಾಡಾದ ಈ ದೇಶದಲ್ಲಿ ಗೌತಮ ಬುದ್ಧರ ಒಂದು ಸ್ಥಿತಿಯನ್ನು, ಅವನತಿಯನ್ನು ಕಾಣ್ತಾ ಇದ್ದೀವಿ. ಇದು ಅನಾರೋಗ್ಯಂತ ಧಮ್ಮಪಾಲ 18ನೇ ಶತಮಾನದಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ನಡೆದರೂ ಸಹ ಈ ಒಂದು ವೈದಿಕರ ಕೈಯಲ್ಲಿರ್ತಕ್ಕಂಥ ಬುದ್ಧ ವಿಹಾರವನ್ನು ನಾವು ಮುಕ್ತಗೊಳಿಸದೇ ಇರತಕ್ಕಂಥದ್ದು ವಿಷಾದನೀಯ. ಇದು ನಿರಂತರವಾಗಿ ನಡೀತಾ ಇದೆ. ಆದರೆ ಇದು ಎಲ್ಲಿವರೆಗೆ, ಅದು ದಲಿತರು ಎಚ್ಚರವಾಗುವವರೆಗೆ ಅನ್ನೋ ಮಾತು ಬಾಬಾ ಸಾಹೇಬ್ ಹೇಳಿದ್ದಾರೆ. ಹಾಗಾಗಿ ನಾವು ಇದನ್ನು ನಮ್ಮ ಬುದ್ಧಿಸ್ಟರಿಗೆ ಒಪ್ಪಿಸುವವರೆಗೆ ನಾವು ಅತ್ಯಂತ ಒಂದು ಸಂಘರ್ಷಮಯವಾಗಿ ಈ ಹೋರಾಟವನ್ನು ಮಾಡ್ತೇವೆ. ಈ ಒಂದು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಜನಾಕ್ರೋಶದ ಮೂಲಕ ನಾವು ಪ್ರಧಾನಮಂತ್ರಿಯವರಿಗೆ ಈ ಬಿಜಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. महाबोधि महावीर मुक्त करो, महाबोधि महावीर मुक्त करो 1949 बीटी कायदे ರದ್ದಾಗಲೇಬೇಕು, 1949 बीटी कायदे ರದ್ದಾಗಲೇಬೇಕು, 1949 बीटी कायदे ರದ್ದಾಗಲೇಬೇಕು. ಧನ್ಯವಾದ. ಮಾಡ್ತಕ್ಕಂಥ ಹೋರಾಟ ಏನಿದೆಯಲ್ಲ, ಇದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ. ಜಗತ್ತಿಗೆ ಪ್ರಜಾಪ್ರಭುತ್ವ ಮತ್ತು ನ್ಯಾಯ, ಪ್ರೀತಿ ಮತ್ತು ಸಮಾನತೆ, ಅಹಿಂಸೆಯ ಮಾರ್ಗವನ್ನು ಬೋಧನೆ ಮಾಡಿರ್ತಕ್ಕಂಥ ಭಗವಾನ್ ಬುದ್ಧರ ಈ ಸಂದರ್ಭದಲ್ಲಿ ನಾವು ಆ ಕ್ಷೇತ್ರವನ್ನು ಬುದ್ಧರ
ಆಚರಣೆಗಾಗಿ ಬೌದ್ಧ ಧರ್ಮದ ಪವಿತ್ರ ಸ್ಥಳವನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೌದ್ಧರ ಸುಪರ್ದಿಗೆ ಕೊಡಬೇಕು ಅಂತಕ್ಕಂಥದ್ದು, ಬೌದ್ಧರ BT ಆ್ಯಕ್ಟನ್ನು ಏನದನ್ನ ಬೌದ್ಧರ ವಿರೋಧಿ BT ಆ್ಯಕ್ಟ್ ಇದೆಯಲ್ಲ ಅದು ರದ್ದು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವಿಂದು ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರವನ್ನು, ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಆ ಸ್ಥಳವನ್ನು ಅಂದರೆ ಬೌದ್ಧರ ಪವಿತ್ರ ಸ್ಥಳವನ್ನು ಬೌದ್ಧರಿಗೆ ಬಿಟ್ಟು ಕೊಡೋದ್ರ ಮುಖಾಂತರ ನೀವು ಎಚ್ಚರಗೊಳ್ಳಬೇಕು. ಇಲ್ಲದೇ ಇದ್ರೆ ದೇಶದಲ್ಲಿ ಇರ್ತಕ್ಕಂಥ ದೇಶದ ಹೊರಗಡೆ ಇರ್ತಕ್ಕಂಥ ಎಲ್ಲ ಬೌದ್ಧ ಅನುಯಾಯಿಗಳು ಕೂಡ ರೊಚ್ಚಿಗೆಳ್ತಕ್ಕಂಥ ಸಂದರ್ಭ ಬಂದರೂ ಬರ್ಬೋದು. ಅದಕ್ಕೆ ಆಸ್ಪದ ಕೊಡದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ನೀವು ಅದನ್ನು BT ಆ್ಯಕ್ಟ್ ರದ್ದು ಮಾಡಿ ಬೌದ್ಧರ ಪವಿತ್ರ ಸ್ಥಳವನ್ನು ಬೌದ್ಧರಿಗೆ ಹಸ್ತಾಂತರಿಸಬೇಕು ಅಂತಕ್ಕಂಥ ಮನವಿ ನಮ್ಮದಾಗಿದೆ. ಕೊಂಡು ಹೋಗ್ತಾ ಇದ್ದಾರೆ. ಯಾವತ್ತು ದೇಶದಲ್ಲಿ ಸಂವಿಧಾನ ಜಾರಿ ಆಯಿತೋ, ಸಂವಿಧಾನ ಜಾರಿಯಾದ ತಕ್ಷಣವೇ ಬ್ರಿಟಿಷರು ಮಾಡಿದಂಥ ಎಲ್ಲ ಕಾಯ್ದೆಗಳು ತನ್ನಿಂತಾನೇ ರದ್ದಾಗಬೇಕಂತೇಳಿ ಕಾನೂನು ಇದ್ರೂ ಕೂಡ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಒಂದು ಆದಾಯದ ಸಲುವಾಗಿ ಬುದ್ಧ ವಿಹಾರದಲ್ಲಿ ಹೊಕ್ಕು ಬೌದ್ಧ ಧರ್ಮದ ವಿಧಿವಿಧಾನವನ್ನು ಬೌದ್ಧರು ಅಲ್ಲದೇ ಇದ್ದರೂ ಕೂಡ ಅವರು ಅದನ್ನು ನಡೆಸಿಕೊಂಡು ಅಲ್ಲಿ ಆದಾಯವನ್ನು ಗಳಿಕೆ ಮಾಡಿ ದೇಶಕ್ಕೆ ಇಡೀ ಜಗತ್ತಿಗೆ ಬೌದ್ಧನ ಮಾರ್ಗವನ್ನು ಬ್ರಾಹ್ಮಣರ ವಶದಲ್ಲಿದ್ದು ಅದು ತಕ್ಷಣವೇ ಬಿಡುಗಡೆ ಮಾಡಬೇಕಂತೇಳಿ BT ಕಾಯ್ದೆಯನ್ನು ರದ್ದು ಮಾಡಬೇಕನ್ನೋ ಉದ್ದೇಶದಿಂದ ಈ ಜನಾಕ್ರೋಶದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಬಿಜಾಪುರ ಒಂದು ಯೂನಿಟ್ನಿಂದ ಮನವಿಯನ್ನು ಕೊಟ್ಟಿದ್ದೇವೆ. ಇದು ತಕ್ಷಣ ಒಂದು ಮುಕ್ತಿ ಮಾಡಬೇಕನ್ನೋ ಉದ್ದೇಶ ನಮ್ಮದಾಗಿದೆ. ಧನ್ಯವಾದ. ಜೈ ಭೀಮ್. ವಂದನೆಗಳು. ಇವತ್ತು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ದೇಶದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಈ ಮಹಾಬೋಧಿ ಮಹಾವೀರವನ್ನು ಮುಕ್ತಿ ಮಾಡಬೇಕೆನ್ನುವ ಒಂದು ಉದ್ದೇಶದಿಂದ ನಿರಂತರವಾಗಿ ಅನಾಗರಿಕ ಧಮ್ಮಪಾಲ್ ಅವರು 18ನೇ ಶತಮಾನದಿಂದ ಈ ಪ್ರಾರಂಭ ಮಾಡಿದ ಈ ಆಂದೋಲನ ಇಲ್ಲಿಯವರೆಗೆ ನಡೆಯುತ್ತದೆ. ಈ ದೇಶದಲ್ಲಿ ಪ್ರಾರಂಭವಾದ ಬುದ್ಧ ಧರ್ಮ ಜಗತ್ತಿನ ಎಲ್ಲ ದೇಶಗಳಲ್ಲಿ ಪಸರಿಸಿ ಅದು ಅಭಿವೃದ್ಧಿ ಹೊಂದಿದ ದೇಶಗಳಾಗಿ ಮಾರ್ಪಟ್ಟಿವೆ. ಆದರೆ ಭಾರತದಲ್ಲಿ ಮಾತ್ರ ಭೀಮರಾವ್ ಅಂಬೇಡ್ಕರ್ಜಿ ಅವರ ನೇತೃತ್ವದಲ್ಲಿ ಮಹಾಬೋಧಿ ಮಹಾವಿಹಾರ ಅಂದರೆ ಬುದ್ಧರಿಗೆ ಜ್ಞಾನೋದಯವಾದಂಥ ಸ್ಥಳ, ಅಲ್ಲಿ ಮಹಾವಿಹಾರವನ್ನು ಕಟ್ಟಲಾಗಿದ್ದು ಆ ವಿಹಾರದಲ್ಲಿ ಬೌದ್ಧ ವಿಹಾರವನ್ನು ಸಂಪೂರ್ಣ ಬೌದ್ಧ ಧರ್ಮೀಯರಿಗೆ ವಹಿಸಿಕೊಡ್ಬೇಕಂತೇಳಿ ನಾವಿಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಸೇಮ್ ಇದೇ ಟೈಮಿಗೆ ಒಂದೇ ಸಲನೇ ನಾವು ಮಾಡ್ತಾ ಇದ್ದೀವಿ. ಅದರ ನೇತೃತ್ವವನ್ನು ಅಂಬೇಡ್ಕರ್ ಅವರ 2ನೇ ಮೊಮ್ಮಗ ಆದಂಥ ಭೀಮರಾವ್ ಅಂಬೇಡ್ಕರ್ಜಿ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಧನ್ಯವಾದಗಳು. ಸಂತೋಷ್ ಕುಮಾರ್ ಶಹಾಪುರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಭಾರತೀಯ ಬೌದ್ಧ ಮಹಾಸಭಾ, ವಿಜಯಪುರ ಶಾಖೆ.